ಶಾಸ್ತ್ರಿಗಳೇ ಧನುವರೆಗೂ ಆಯಿತು, ಇನ್ನು ಕೊನೆಯ 3 ರಾಶಿ. ಮಕರ, ಕುಂಭ, ಮೀನ. ಹೌದು ನೋಡಿ, ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ ಅಂತಂದರೆ, ವೃತ್ತಿಯಲ್ಲಿ ಸ್ತ್ರೀಯರಿಗೆ ಅಧಿಕಾರ ತುಂಬ ಚೆನ್ನಾಗಿದೆ, ಹಾಲು ಹೈನು ಕ್ಷೇತ್ರದಲ್ಲಿ ಲಾಭದಾಯಕವಾಗಿದೆ, ಆರೋಗ್ಯದಲ್ಲಿ ನಷ್ಟ, ಹೆಚ್ಚಿನ ವ್ಯಯ, ದಾಂಪತ್ಯದಲ್ಲಿ ಸಾಮರಸ್ಯ, ಸಹಾಯ ತುಂಬ ಚೆನ್ನಾಗಿದೆ. ಒಂದು ತೊಡಕೆ ಏನಪ್ಪ ಅಂದರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಮುಖ್ಯವಾಗಿ ಕಣ್ಣಿಗೆ ಸಂಬಂಧಿಸಿದ ಹಾಗೆ, ಮೂಳೆಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ತೊಂದರೆ, ಕಾಲಿಗೆ ಪೆಟ್ಟಾಗ್ತಕ್ಕಂಥ, ಕಾಲಿನ ಮೂಳೆಗಳು ಪೆಟ್ಟಾಗ್ತಕ್ಕಂತಹ ಸಾಧ್ಯತೆ ಇದು ಇದೆ. ಹುಷಾರು, ಎಚ್ಚರ ವಹಿಸಿ. ನಿಮಗೆ ಅಷ್ಟಮಾಧಿಪತಿಯೂ ಹೌದು ರವಿ, ಅವನು ಹೇಗೆ ಬಂದರೆ ಕೇಳಬೇಕಾ, ಆ ರೀತಿಯ ಸಮಸ್ಯೆಗಳು ಉಂಟಾಗ್ಬಿಡುತ್ತೆ. ಪ್ರಧಾನವಾಗಿ ಕಣ್ಣಿನ ಎಡಗಣ್ಣಿನ ಬಾಧೆ ಉಂಟಾಗಬಹುದು ಮತ್ತು ಕಾಲಿಗೆ ಪೆಟ್ಟು ಬಿಡ್ಬೋದು. ಹುಷಾರು, ಗಮನ ಇರಲಿ. ಮತ್ತು ವ್ಯಯ, ಅತಿಯಾದ ವ್ಯಯ, ತಂದೆ ಆರೋಗ್ಯದ ಸಲುವಾಗಿ ಹೆಚ್ಚಿನ ಓಡಾಟ, ಅಲೆದಾಟ ಮತ್ತು ಹಾಸ್ಪಿಟ್ಲು, ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತದೆ. ಆದರೆ ಚಂದ್ರ ತುಂಬ ಚೆನ್ನಾಗಿದೆ. ಯಾಕೆ ಹೆಚ್ಚು ಸಮಸ್ಯೆನೇ ಹೇಳೋದು, ಚಂದ್ರ ಚೆನ್ನಾಗಿ, ಅದು ಕಡೆಗೆ ನೋಡೋಣ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಹೆಣ್ಣುಮಕ್ಕಳಿಗೆ ಅಧಿಕಾರದ ಬಲ ಸೂಚಿಸ್ತಕ್ಕಂಥದ್ದು, ಹಾಲು ಹೈನು ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಲಾಭ ಬರ್ತಕ್ಕಂಥದ್ದು, ಹೂವಿನ ವ್ಯಾಪಾರಿಗಳಿಗೆ, ಮಾರುಕಟ್ಟೆಯಲ್ಲಿರ್ತಕ್ಕಂಥದ್ದು, ಅದು ತಕ್ಕಡಿ ಸ್ಥಾನ. ಹೀಗಾಗಿ ಯಾರ್ಯಾರು ವ್ಯವಹಾರವನ್ನು ಮಾಡ್ತಾ ಇದ್ದೀರೋ, ಈಗ ತಕ್ಕಡಿ ಎಲ್ಲ ಬೇಡಿ, ಈಗೆಲ್ಲ ವೇಯಿಂಗ್ ಮಿಷಿನ್ಸ್ ಬಂದುಬಿಟ್ಟಿದೆಯಲ್ಲ, ಅವುಗಳು ಅಂತೂ ವ್ಯಾಪಾರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ದಿನಸಿ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ, ವಿಶೇಷವಾದ ಅನುಕೂಲ ಚೆನ್ನಾಗಿದೆ. ಮತ್ತು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ, ಹಣ ಮಾತಿನ ತೊಂದರೆಗಳು ಬರತಕ್ಕಂತಹ ಸಾಧ್ಯತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಶಿರೋ ಬಾಧೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಉಂಟಾಗಬಹುದು. ಮತ್ತು ಮುಖ್ಯವಾಗಿ ಕರ್ಮಾಧಿಪತಿ ಶುಕ್ರ ವ್ಯಯಕ್ಕೆ ಸಂಚರಿಸ್ತಾನೆ. ಹೀಗಾಗಿ ವ್ಯಯದಲ್ಲಿ ಅಂದರೆ ಅವನು ಕೊನೆಗೆ ಶನಿವಾರದ ಮಟ್ಟಿಗೆ ಬರ್ತಕ್ಕಂಥದ್ದಲ್ವ, ಅಲ್ಲಿಂದ ಪರಿಶ್ರಮ ಜಾಸ್ತಿ ಆಗುತ್ತೆ. ಅಯ್ಯೋ ಹೆಚ್ಚಿನ ಕೆಲಸ ಎಲ್ಲ ನನಗೆ ಬರ್ತಾ ಇದೆಯಪ್ಪ, ಎಲ್ಲ ನನಗೆ ಒಪ್ಪಿಸ್ತಾ ಇದ್ದಾರೆ, ನಾನು ಎಷ್ಟು ಅಂತ ಕೆಲಸ ಮಾಡೋದು, ಈ ರೀತಿಯ ಒಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ತಲೆನೋವು ಬರಬಹುದು, ಸ್ವಲ್ಪ ಟೆನ್ಷನ್ ಆಗಿಬಿಡ್ಬಹುದು. ಕೊನೆಯ ವಾರದ ಅಂತ್ಯ ನಿಮಗೆ ಸ್ವಲ್ಪ ಬಲಹೀನತೆ ಮಾಡುತ್ತೆ. ಇದಕ್ಕೆ ಪರಿಹಾರ ನೋಡೋಣ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ಆತಂಕಕ್ಕೆ ಏನು ಆತಂಕ ಬರ್ತಾ ಇದೆ, ಆಗೊಂದು ಪ್ರಾರ್ಥನೆ ಇದ್ದೇ ಇದೆಯಲ್ಲ ನಮಗೆ. ಯಾವಾಗ ಮನುಷ್ಯನ ಬಲ ಹೊರಟೋಗುತ್ತೆ, ವಿಧಿಯನ್ನು ಹಚ್ಕೊಳ್ಬೇಕಾಗತ್ತೆ. ಹೀಗಾಗಿ ಶಿವಸನ್ನಿಧಾನದಲ್ಲಿ ಗೋಧಿ ಸಮರ್ಪಣೆ ಮಾಡಿ, ಅದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಅವನಿಗೆ ಅಭಿಷೇಕವನ್ನು ಮಾಡಿಸಿ, ಆ ತೀರ್ಥ ಸೇವನೆ, ಪ್ರೋಕ್ಷಣೆ, ಇವುಗಳೇ ಬಲ ಅಲ್ವಾ, ಅದೇ ವಿಶ್ವಾಸ, ಅದು ನಿಮಗೆ ಬಲ ಕೊಡುತ್ತೆ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ಸೂರ್ಯನ ಸಂಕ್ರಮಣ ನಿಮಗೆ ಬಹಳ ವಿಶೇಷವಾದ ಅನುಕೂಲ. ವೃತ್ತಿಯಲ್ಲಿ ಅನುಕೂಲ, ವಿಶೇಷ ಮಾರ್ಗದರ್ಶನ ಸಿಗುತ್ತೆ. ದೇವ ಧರ್ಮ ಕಾರ್ಯಗಳಲ್ಲೂ ಅಷ್ಟೇ ಶುಭ ಫಲವನ್ನು ಕಾಣಬಹುದು. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ ಇದೆ. ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾದ ಲಾಭ, ಅಧಿಕಾರದ ಲಾಭ ಬರ್ತಕ್ಕಂಥದ್ದು. ಸೂರ್ಯ ಸಪ್ತಮಕ್ಕೆ ಬಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲಗಳು, ವಿಶೇಷ ಸ್ಥಾನಮಾನ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ರೀ. ಕುಂಭರಾಶಿಯವರಿಗೆ ಈ ವಾರದ ಆದಿಯಲ್ಲಿ ಎಲ್ಲ ಗ್ರಹಗಳ ಅನುಕೂಲವೂ ಇದೆ. ಪಂಚಮದಲ್ಲಿ ಗುರು ಇರ್ತಕ್ಕಂಥದ್ದು, ಗುರುವಿನ ದೃಷ್ಟಿ ಲಾಭ ಸ್ಥಾನಕ್ಕೆ ಬೀಳ್ತಕ್ಕಂಥದ್ದು, ಇದಕ್ಕಿಂತ ಇನ್ನೇನು ಬೇಕಲ್ವ, ಈ ರೀತಿಯಲ್ಲಿ ಬಲವಾಗಿದೆ. ಮತ್ತು ವಿವಾಹಾದಿ, ವಸ್ತುತಃ ಪುಷ್ಯಮಾಸ ಧನುರ್ಮಾಸ ಬಂದುಬಿಟ್ಟಿದೆ, ಆದರೂ ಕೂಡ ಯಾವುದೋ ಒಂದು ಕನೆಕ್ಟ್ ಆಗಿ ಇಲ್ಲ, ಈ ಥರದ ಸಾಧ್ಯತೆ ಆಗ್ತಾ ಇದೆ, ಏರ್ಪಾಡಾಗ್ತಾ ಇದೆ ವಿವಾಹದಲ್ಲಿ. ಪುರುಷರಿಗೆ ಬಹಳ ಮುಖ್ಯವಾಗಿ, ಗಂಡು ಮಕ್ಕಳಿಗೆ ಅಲ್ವಾ ಹೆಣ್ಣಿಲ್ಲ ಅಂತ ಪರದಾಟ. ಈಗ ಪುರುಷಾಣಾಂ ರವೇರ್ಬಲಂ ಅಂತ, ಕುಂಭರಾಶಿಯ ಲಾಭಕ್ಕೆ ಬಂದರೆ ರವಿ ಬಲ ಅಲ್ವಾ, ರವಿ ಬಲ ಬಂದಾಗ ವಿವಾಹ ಸಿದ್ಧಿ ಅಂತ. ಅಂಥದ್ದೊಂದು ಫೋನ್ನಲ್ಲಿ ಒಂದು ಸಂಭಾಷಣೆ ನೆರವೇರಿದು ಆಯ್ತು, ಪುಷ್ಯಮಾಸ ಕಳೆದ ಕೂಡಲೇ ಮಾತು ಶುರುಮಾಣ ಅಂತ, ಆ ರೀತಿಯ ಶುಭ ಫಲವನ್ನು ಕಾಣ್ತೀರ ವಾರದಾದಿಯಲ್ಲಿ. ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಅಲ್ಲಿ ವ್ಯಯದಲ್ಲಿ ಸಂಚರಿಸ್ತಾನೆ ಮಾಂದಿ, ಸ್ವಲ್ಪ ಎಚ್ಚರಿಕೆ ಬೇಕು. ಸ್ತ್ರೀಯರಿಗೆ ಕಷ್ಟ ನಷ್ಟದ ವಾತಾವರಣ ಬಂದುಬಿಡುತ್ತೆ. ವೃತ್ತಿಯಲ್ಲಿ ಅಧಿಕಾರ ಚೆನ್ನಾಗಿದೆ, ಸ್ನೇಹಿತರು ಬಂಧುಗಳ ಸಹಾಯ ಚೆನ್ನಾಗಿರುತ್ತೆ. ಈ ಮಟ್ಟಿಗೆ ಏನು ತೊಂದರೆ ಇಲ್ಲ. ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಮಾಂದಿ ವ್ಯಯದಲ್ಲಿ ಸಂಚರಿಸುವಾಗ ನಿಮಗೂ ಕೂಡ ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ, ಅಪವ್ಯಯ, ಅನಗತ್ಯವಾಗಿ ಖರ್ಚಾಗ್ಬಿಡ್ತಕ್ಕಂಥದ್ದು. ಅಯ್ಯೋ ಅಂದ್ಕೊಂಡಿರಲಿಲ್ಲ ಅಂಥದ್ದೊಂದು ಬಂದುಬಿಡುತ್ತೆ, ಯಾವುದೊಂದು ಆ ರೀತಿ ಖರ್ಚಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಸ್ವಲ್ಪ ತೊಡಕಿದೆ. ಆದರೆ ಮುಂದೆಲ್ಲ ಶುಕ್ರನ ಸಂಚಾರ, ಇದರಿಂದಾಗಿ ಹೆಚ್ಚಿನ ಬಲ ಕಾಣ್ತೀರ. ಆ ಹೆಚ್ಚಿನ ತೊಡಕೇನು ಇಲ್ಲ, ಯೋಚನೆ ಬೇಡ. ದುರ್ಗಾ ಸನ್ನಿಧಾನದಲ್ಲಿ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಅದು ಚಂದ್ರ ಅವನು ನೀಚನಾಗಿ ಬಲಹೀನನಾದಾಗ ಸ್ವಲ್ಪ ತೊಂದರೆ ಆಗುತ್ತೆ. ಈಗ ಈ ಕಾರಣದಿಂದಾಗಿ ಅಕ್ಕಿ ಸಮರ್ಪಣೆ ಮಾಡಿದರೆ ಸಾಕಾಗುತ್ತೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ವೃತ್ತಿಯಲ್ಲಿ ಅಧಿಕಾರ, ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ನಷ್ಟ, ಕಷ್ಟ, ಬಂಧುಗಳಿಂದ ಅಪಮಾನ ಸಾಧ್ಯತೆ. ಸ್ವಲ್ಪ ಏನಾಗುತ್ತೆ, ಅಲ್ಲಿ ಷಷ್ಠಾಧಿಪತಿ ಕರ್ಮಕ್ಕೆ ಬಂದರೆ ಸ್ವಲ್ಪ ನೋಡಿ, ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅಧಿಕಾರ ಇದೆ, ಬಲ ಇದೆ, ಎಲ್ಲವೂ ಹೌದು. ಆದರೂ ಇರ್ತಾರಲ್ಲ ಸುತ್ತಮುತ್ತ ಕಿರಿಕಿರಿ ಮಾಡೋರು, ಅಂಥವರ ಕಾಟ ತಪ್ತಾ ಇಲ್ವಲ್ಲಪ್ಪ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಸ್ವಲ್ಪ ಹುಷಾರು. ಆದರೆ ದಿಗ್ಬಲ ಅಲ್ಲಿ ಅಧಿಕಾರ ನಿಮ್ಮ ಇದಕ್ಕೆ ಚ್ಯುತಿ ಅಂತೂ ಆಗೋದಿಲ್ಲ. ನಿಮ್ಮ ಏನು ಆನೆ ನಡೆದದ್ದೇ ದಾರಿ ಅಂತಾರಲ್ಲ, ಹಾಗೆ ನೀವು ಕೆಲಸ ಮಾಡಿದ್ದೇ ಸರಿ, ಯಾರೋ ಒಪ್ಪಲಿ ಬಿಡಲಿ ನನಗೆ ಒಪ್ತಾ ಇದೆ ಅನ್ನೋ ರೀತಿಯಲ್ಲಿ ಅದು ಒಳ್ಳೆಯ ರೀತಿಯಲ್ಲಿ ಫಲವನ್ನು ಕೊಡುತ್ತೆ. ಆತಂಕ ಬೇಡ.
ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ದುಃಖದ ಒಂದು ಏನೋ ವ್ಯಥೆ ನೋವಿನ ವಾತಾವರಣ ಅಂತೂ ಇದೆ ವಾರದಾದಿಯಲ್ಲಿ. ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಮೀನರಾಶಿಯವರಿಗೆ ಲಾಭದಾಯಕವಾಗಿದೆ. ವಿದೇಶ ವಹಿವಾಟಿನ ಅನುಕೂಲ, ಲಾಭ ಆಗ್ತಕ್ಕಂಥದ್ದು, ಸ್ನೇಹಿತರು ಬಂಧುಗಳ ಸಹಾಯ ತುಂಬ ಚೆನ್ನಾಗಿದೆ. ಒಳ್ಳೆಯ ಹಿತವಾದ ಸಲಹೆ ಸಿಗುತ್ತೆ ನಿಮಗೆ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಪ್ರಯಾಣದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಕೃಷಿ ಭೂಮಿ ಇಂಥ ವಿಚಾರಗಳಲ್ಲಿ ಒಂದು ಬಲ ಬರತಕ್ಕಂಥದ್ದು, ಆ ರೀತಿಯಲ್ಲಿ ಚೆನ್ನಾಗಿದೆ. ಕಾರ್ಯೋತ್ಸಾಹ ತುಂಬ ಚೆನ್ನಾಗಿರುತ್ತೆ. ಹೆಣ್ಮಕ್ಕಳಿಗೆ ಹೆಚ್ಚಿನ ಉತ್ಸಾಹ ಶಕ್ತಿ ಬರ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ವಾರಾಂತ್ಯದಲ್ಲೂ ನಿಮಗೆ ಹೆಚ್ಚಿನ ಪಾಲು ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹೀಗಾಗಿ ಆತಂಕದ ಪ್ರಮೇಯ ಇಲ್ಲ, ಯೋಚನೆ ಮಾಡಬೇಡಿ. ನೀವು ಶಿವದರ್ಶನ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ಒಂದು ವಿಶಿಷ್ಟ ಶಿವದರ್ಶನ, ಶಿವಕ್ಷೇತ್ರಕ್ಕೆ ಹೋಗಿ ಒಂದು ಶಿವನಿಗೆ ನಮಸ್ಕಾರ ಹಾಕಿ ಅಥವಾ ಗೋಧಿ ದಾನವನ್ನು ದಾನ ಮಾಡಿ ಬರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದು ದ್ವಾದಶ ರಾಶಿಗಳ ಫಲಾಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.